ಸಾಕಷ್ಟು ವರ್ಷಗಳಿಂದ ಕಾದು ಫೈನಲಿ ಐ ಹ್ಯಾವ್ ಅ ಬೈಕ್. ಕಮಿಂಗ್ ಟು ಗೋವನ್ ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಈ ಕಲರ್ ಬಂದು ಶಾಕ್ ಬ್ಲ್ಯಾಕ್. ಇದರಲ್ಲಿ ಹಲವಾರು ವೇರಿಯನ್ಸ್ ಇದೆ, 4 ಕಲರ್ ಬರುತ್ತೆ ಇನ್ಕ್ಲೂಡಿಂಗ್ ಶಾಕ್ ಬ್ಲ್ಯಾಕ್. ನಮ್ಮ ಪ್ರೀ ರಿಕ್ವಿಸಿಟ್ ಬಂದು ಬೈಕ್ಗೆ ಶಾರ್ಟ್ ಹೈಟ್ ಆಗಿರಬೇಕಿತ್ತು, ಈ ಸೀಟ್ ಹೈಟ್ ಶಾರ್ಟ್ ಇರಬೇಕಿತ್ತು. ಯಾಕೆ ಅಂದರೆ ನಾನು ಆಲ್ಮೋಸ್ಟ್ 5 ಇದ್ದೀನಿ, ನಾಟ್ ಎಕ್ಸಾಕ್ಟ್ಲಿ 5. ಆ್ಯಂಡ್ ಕಮಿಂಗ್ ಟು ದ ಸೀಟ್ ಹೈಟ್, ದಿಸ್ ಇಸ್ 748 mm ಫ್ರಮ್ ದ ಗ್ರೌಂಡ್ ಲೆವೆಲ್. ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಸೀಟಿಂಗ್ ಪೊಸಿಷನ್ ಆಸ್ ಯು ಕ್ಯಾನ್ ಸಿ ಇಟ್ ಇಸ್ ಕ್ಲಾಸಿಕ್. It's a cruiser basically. So bobber style ಇದ್ದಿದ್ರಿಂದ we opted for this. And ಬೇಕು ಅಂತ ಅಂದರೆ ಈ ಸೀಟ್ನ ಪಿಲಿಯನ್ ಸೀಟ್ನ ರಿಮೂವ್ ಕೂಡ ಮಾಡ್ಬೋದು. ಬಟ್ ಸಿನ್ಸ್ ಮೋಸ್ಟ್ ಆಫ್ ದ ಟೈಮ್ ವಿ ಟ್ರಾವೆಲ್ ಟುಗೆದರ್, ಇರಲಿ ಅನ್ನೋ ಆಪ್ಷನಿಂದ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ವಿತ್ ಸ್ಪೋಕ್ ವೀಲ್. ಇದು ಒಂದರಲ್ಲೇ ಬರೋದು ಬಾಬರ್ ಸ್ಟೈಲಲ್ಲಿ. ಆ್ಯಂಡ್ ರಾಯಲ್ ಎನ್ಫೀಲ್ಡಲ್ಲಿ ಟ್ಯೂಬ್ಲೆಸ್ ಟೈರ್ ಬಂದು ಸ್ಪೋಕ್ ವೀಲ್ಸ್ ಬಂದಿರೋದು ಫಸ್ಟ್ ಟೈಮ್ ಫಾರ್ ಗೋವನ್ ಕ್ಲಾಸಿಕ್. ಆ್ಯಂಡ್ ಓವರ್ ಆಲ್ ಫೀಲ್ ನೋಡೋಕ್ಕೆ ಸಕ್ಕದಾಗಿದೆ. ಜಸ್ಟ್ ಒಂದು ಮಾರ್ನಿಂಗ್ ರೈಡ್ ಬಂದಿದ್ವಿ, ಅಷ್ಟರೊಳಗೇ ಸುಮಾರು ಜನ ಸಕ್ಕದಾಗಿದೆ ಯಾವ ಗಾಡಿ ಅಂತೆಲ್ಲ ತೊಗೊಂಡು ಟ್ರಯಲ್ ಕೂಡ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ ವಿತ್ ದಟ್. ಒಂದು ಯುನೀಕ್ ಗಾಡಿ. ಬೇಸಿಕಲಿ ಗಾಡಿ ಅಂದಿದ ತಕ್ಷಣ ಅಥವಾ ನಮ್ಮ ಹತ್ರ ಇರೋ ವಸ್ತು ಅಂದಿದ ತಕ್ಷಣ ಇಟ್ ಶುಡ್ ಸ್ಪೀಕ್ ಅಬೌಟ್ ಅವರ್ ಸೆಲ್ಫ್. ಆ ಗಾಡಿ ನೋಡಿದ್ರೆ ಮನುಷ್ಯ ಹೆಂಗೆ ಅಂತ ಕಂಡುಹಿಡಿಬೇಕು, ಆ ಥರ ಇರಬೇಕು ಅಂತ ನನ್ನ ಇಂಟೆನ್ಷನ್ ಬಹಳ ಇತ್ತು. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ವೆರಿ ಯುನೀಕ್. ಈ ಥರ ಆರಿ ಎಚಿಂಗ್ ಬಂದಿರೋದು ಶಾಕ್ ಬ್ಲ್ಯಾಕ್ ಕಲರಿಗೆ ಮಾತ್ರ. ಇನ್ಯಾವ 3 ವೇರಿಯನ್ಸಲ್ಲೂ ನಿಮಗೆ ಈ ಥರ ಎಚಿಂಗ್ ಕಾಣೋದಿಲ್ಲ. ಐ ಮೋಸ್ಟ್ ಕನ್ಸರ್ನ್ ಪಾರ್ಟ್ ಸೈಲೆನ್ಸರ್ ಕೆಲವೊಂದು ಗಾಡಿಗಳಲ್ಲಿ ಸ್ವಲ್ಪ ಲಿಫ್ಟೆಡ್ ಆಗಿರುತ್ತೆ. ಅದೇನಾಗುತ್ತೆ ಅಂದರೆ ಹಿಂದೆ ಬರ್ತಿರೋ ವೆಹಿಕಲ್ ಡ್ರೈವರ್ಗೆ ಮುಖಕ್ಕೆ ಹೊಡೆದಂಗೆ ಇರುತ್ತೆ ಅದರಿಂದ ಬರೋ ಗಾಳಿ. ಅದು ತುಂಬ ಕನ್ಸರ್ನ್ ಇತ್ತು ನನಗೆ, ಯಾಕೆಂದರೆ ನಾನು ಅನುಭವಿಸಿದ್ದೆ ಅಲ್ಲ. ಸೊ ಅಸ್ ಲೈಕ್ ಇದೇ ಥರ ಇರಬೇಕು ಅಂತಿತ್ತು ಆ್ಯಂಡ್ ಆ್ಯಪ್ಟ್ ಆಗಿದೆ. ಆ್ಯಂಡ್ ಕಮಿಂಗ್ ಟು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಥಿಂಗ್. ರಾಯಲ್ ಎನ್ಫೀಲ್ಡ್ ಅಂತ ಹೆಚ್ಚಿಂಗ್ ಆಗಿರೋದು, ಇಟ್ ಸ್ಕ್ರೀಮ್ಸ್ ದ ಬ್ರ್ಯಾಂಡ್ ಬೇಸಿಕಲಿ. ಆ್ಯಂಡ್ ಆಲ್ಮೋಸ್ಟ್ಲಿ 170 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಕಂಫರ್ಟ್ ಅಂತೂ ಸಕ್ಕದಾಗಿದೆ. ಕ್ರೂಸ್ ಗಾಡಿ ಅಲ್ವಾ. ಆ್ಯಂಡ್ ಆಲ್ಸೋ ದಿಸ್ ಹ್ಯಾಂಡಲ್ ಮೇಕ್ಸ್ ಮೋರ್ ಸೆನ್ಸ್ ಟು ದಿಸ್ ವೆಹಿಕಲ್. ಈ ಹ್ಯಾಂಡಲಿಂದನೇ ಒಂಥರ ಶೋಲ್ಡರ್ ಕಂಫರ್ಟಬಲ್ ಆಗಿರುತ್ತೆ, ರಿಲ್ಯಾಕ್ಸ್ಡ್ ಆಗಿ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ಬಿಲ್ಟ್ ಫಾರ್ ಲಾಂಗ್ ಡ್ರೈವ್. ಸಿಟಿ ಲಿಮಿಟ್ಸಲ್ಲಿ ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು, ಬಿಕಾಸ್ ಆಫ್ ದ ವೇಟ್. ಆ್ಯಂಡ್ ಆಲ್ಸೋ ಈ ಹ್ಯಾಂಡಲ್ಲು ಇಟ್ಸ್ ಮೋರ್ ಕಂಫರ್ಟಬಲ್ ವೆನ್ ಯು ಗೋ ಫಾರ್ ಅ ಲಾಂಗ್ ಡ್ರೈವ್. ದಟ್ ಇಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್ಡ್ ಟುಡೇ. Let's go for a ride and feel the energy of the vehicle. Reach 90, ಆದರೆ ಅಷ್ಟೊಂದೇನು ವೈಬ್ರೇಷನ್ ಅಂತ ಅನ್ನಿಸ್ತಾ ಇಲ್ಲ. ಮೇ ಬಿ ಅಬೌವ್ 100 ಹೋದರೆ ಸ್ವಲ್ಪ ಗಾಡಿ ವೈಬ್ರೇಷನ್ ಫೀಲ್ ಆಗುತ್ತೆ. ಡಿಸ್ಪ್ಲೇ ಏನು ಕಾಣಿಸ್ತಾ ಇದೆ, ಡಿಜಿಟಲ್ ಡಿಸ್ಪ್ಲೇ, ಟರ್ನ್ ಟು ಟರ್ನ್ ನ್ಯಾವಿಗೇಷನ್ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ವೆನ್ ಯು ಸೋಲೋ ರೈಡರ್ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓವರ್ ಆಲ್ ಗಾಡಿ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ತೊಗೊಂಡಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರುತ್ತೆ ತಿಳಿಸಿ. ಆ್ಯಂಡ್ ಬೇಸಿಕ್ ಬಂದು 13 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ. ಈ 170 ಕಿಲೋಮೀಟರ್ಸ್ ಓಡಿಸಿದ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ 30 to 35 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಸೂಟಬಲ್ ಫಾರ್ ಗರ್ಲ್ಸ್ ಅಂತಲೇ ಹೇಳ್ಬೋದು. ತುಂಬ ಕಂಫರ್ಟ್ ಇರುತ್ತೆ, ಎಸ್ಪೆಷಲಿ ಶಾರ್ಟ್ ಹೈಟ್ ಇದ್ದರೆ ನಂತರದವರು ನಿಜವಾಗ್ಲೂ ಬಹಳ ಎಂಜಾಯ್ ಮಾಡ್ತೀರಾ ಈ ರೈಡ್ನ. ಮೆನಿ ಮೋರ್ ಮೋಟೋ ವ್ಲಾಗ್ಸ್ ಹಿಯರ್ ಆನ್. ಬಹಳ ಖುಷಿ ಆಗ್ತಾ ಇದೆ ನನಗಂತೂ. ಆ್ಯಂಡ್ ಆಗಲೇ ಹೇಳಿದ್ದೆ ವೈ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೇಟ್ ಅಂತ, ಬಿಕಾಸ್ ಆಫ್ ಇಟ್ಸ್ ಯುನೀಕ್ನೆಸ್. ದಿಸ್ ಹೆಚಿಂಗ್ ಆಫ್ ರಾಯಲ್ ಎನ್ಫೀಲ್ಡ್ ಆ್ಯಂಡ್ ದ ಶಾಕ್ ಬ್ಲ್ಯಾಕ್ ಕಲರ್ ಓವರ್ ಆಲ್ ನೋಡಿದ್ರೆ ಒಂದು ಮೊನೋಕ್ರೋಮ್ ಕಲರ್ ಥರ ಇದೆ. ಸೊ ದಟ್ ಇಸ್ ವಾಟ್ ಇಟ್ ಅಟ್ರಾಕ್ಟೆಡ್ ಮೀ ದ ಮೋಸ್ಟ್. ಆ್ಯಂಡ್ ಆಲ್ಸೋ ದ ಬಾಬರ್ ಸೀಟಿಂಗ್, ವಿಚ್ ಇಸ್ ಅ ಥಮ್ಸ್ ಅಪ್ ಫ್ರಮ್ ಮೈ ಸೈಡ್. I hope you guys like this video. A kind of immature moto vlog ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.
ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಧನ್ಯವಾದಗಳು.